ಪರಪ್ಪನ ಅಗ್ರಹಾರಕ್ಕೆ ವಿಸಿಟ್ ಕೊಟ್ಟಾಗ ದರ್ಶನ್ ಅವ್ರನ್ನ ಭೇಟಿ ಮಾಡಿದಾಗ ಇದೇ ಪ್ರಶ್ನೆಯನ್ನ ಕೇಳಿದ್ದಾರೆ. ಹೇಗಿದ್ದೀರಾ ದರ್ಶನ್ ಅಂತ ಮೊದಲ ಪ್ರಶ್ನೆಯನ್ನ ಅಲೋಕ್ ಕುಮಾರ್ ಕೇಳಿದ್ದಾರಂತೆ. ಹಾಗಾಗಿ ದರ್ಶನ್ ಕೊಟ್ಟಿರುವಂತಹ ಉತ್ತರ ಏನು ನೋಡಿ. ಅಲೋಕ್ ಕುಮಾರ್ ಏನ್ ಪ್ರಶ್ನೆ ಮಾಡಿದ್ರು, ಏನಪ್ಪಾ ದರ್ಶನ್ ಹೆಂಗಿದ್ದೀರಾ, ಎಲ್ಲ ಓಕೆನಾ ಅನ್ನೋ ರೀತಿಯಲ್ಲಿ ಮೊದಲು ಪ್ರಶ್ನೆ ಮಾಡ್ತಾರೆ. ಯಾಕಂದ್ರೆ ಅವರು ಓಕೆ ಇಲ್ಲ ಅನ್ನುವಂತಹ ವಿಚಾರಗಳನ್ನ ಈ ಹಿಂದೆ ಹೇಳ್ಕೊಂಡಿದ್ದಾರೆ. ಜೈಲಲ್ಲಿ ಏನಾದ್ರೂ ಸಮಸ್ಯೆ ಇದೆಯಾ ನಿಮಗೆ ಅಂತ ಕಾರಾಗೃಹಗಳ ಡಿಜಿಪಿ ಅಲೋಕ್ ಕುಮಾರ್ ಅವರು ದರ್ಶನ್ ಅವರಿಗೆ ಪ್ರಶ್ನೆ ಮಾಡ್ತಾರೆ. ಅದಕ್ಕೆ ದರ್ಶನ್ ಉತ್ತರ ಏನಿತ್ತು, ಏನಿಲ್ಲ ಸರ್, ಎಲ್ಲಾ ಕೂಡ ಆರಾಮಾಗಿದ್ದೀವಿ, ಯಾವುದೇ ರೀತಿಯ ತೊಂದರೆ ಇಲ್ಲ ಅನ್ನೋ ರೀತಿಯಲ್ಲಿ ದರ್ಶನ್ ಉತ್ತರ ಕೊಟ್ಟಿದ್ದಾರಂತೆ. ಅಲೋಕ್ ಕುಮಾರ್ ನಿಮ್ ಕೇಸ್ ಟ್ರಯಲ್ ಶುರು ಆಗಿರ್ಬೇಕಲ್ವಾ ಅಂತ ಪ್ರಶ್ನೆ ಮಾಡ್ತಾರೆ. ಹಂಗಾಗಿ ಅದಕ್ಕೆ ದರ್ಶನ್ ಕೂಡ ಉತ್ತರ ಕೊಡ್ತಾರೆ. ಅಲೋಕ್ ಕುಮಾರ್ ಅವರು ನಿಮ್ ಕೇಸ್ ಟ್ರಯಲ್ ಪ್ರಾರಂಭ ಆಯ್ತಾ ಅಂತ ಪ್ರಶ್ನೆ ಮಾಡಿದಾಗ ಯಾವಾಗ ಕೇಸ್ ಇರೋದು ನಿಮ್ದು ಅಂತ ಕೂಡ ಅಲೋಕ್ ಕುಮಾರ್ ಅವರು ಮುಂದುವರೆದು ಪ್ರಶ್ನೆ ಮಾಡ್ತಾರೆ ದರ್ಶನ್ ಅವ್ರಿಗೆ. ದರ್ಶನ್ ಅದಕ್ಕೆ ಉತ್ತರ ಕೊಡ್ತಾರೆ, ಕೇಸ್ ಟ್ರಯಲ್ ಶುರುವಾಗಿದೆ ಸರ್, ಡಿಸೆಂಬರ್ 3ಕ್ಕೊಂದು ಟ್ರಯಲ್ ಆಗಿದೆ, ಮತ್ತೆ ಈಗ 17ನೇ ತಾರೀಕು ಕೇಸ್ ಟ್ರಯಲ್ ಇದೆ. ಹಂಗಾಗಿ ವಿಚಾರಣೆ ನಡೀತಾ ಇದೆ ಅನ್ನುವಂತಹ ವಿಚಾರವನ್ನ ದರ್ಶನ್ ಅಲೋಕ್ ಕುಮಾರ್ ಅವರ ಮುಂದೆ ಈ ವಿಚಾರಗಳನ್ನ ಪ್ರಸ್ತಾಪ ಮಾಡ್ತಾರೆ. ಮತ್ತೆ ಡಿಸೆಂಬರ್ 17ಕ್ಕೆ ವಿಚಾರಣೆ ಇದೆ ಅನ್ನುವಂತಹ ವಿಚಾರವನ್ನ ಕೂಡ ಅಲೋಕ್ ಕುಮಾರ್ ಅವ್ರಿಗೆ ಹೇಳ್ತಾರೆ. ಅಲೋಕ್ ಕುಮಾರ್ ಕೇಳುವಂತಹ ಮುಂದುವರೆದು ಪ್ರಶ್ನೆ ಏನ್ ಗೊತ್ತಾ, ಎಲ್ಲಾ ಸೌಲಭ್ಯಗಳು ಹೇಗಿದೆ, ಎಲ್ಲ ಓಕೆನಾ, ನಿಮ್ಗೇನು ತೊಂದರೆ ಇಲ್ವಾ ಅಂತ ಪ್ರಶ್ನೆ ಮಾಡ್ತಾರೆ ಅಲೋಕ್ ಕುಮಾರ್. ಅಂದ್ರೆ ಎಲ್ಲಾ ರೀತಿ ವ್ಯಂಗ್ಯವಾಗಿ ಅಲೋಕ್ ಕುಮಾರ್ ಪ್ರಶ್ನೆ ಮಾಡೋದು, ಓಕೆ ಇಲ್ಲ ಅಂತಿದ್ರಿ, ಸಮಸ್ಯೆ ಇದೆ ಅಂತಿದ್ರಿ, ಹೆಂಗಿದ್ದೀರಿ ಅಂತ ನೇರವಾಗಿ ಪ್ರಶ್ನೆ ಮಾಡ್ತಾರೆ. ಇಲ್ಲ ಆರಾಮಾಗಿದ್ದೀವಿ, ನಮ್ಮ ಬ್ಯಾರಕಲ್ಲಿ 5 ಜನ ಇದ್ದೀವಿ, ಎಲ್ರು ಕೂಡ ಆರಾಮಾಗಿದ್ದೀವಿ ಅಂತ ದರ್ಶನ್ ಅವರು ಅದಕ್ಕೆ ಉತ್ತರ ಕೊಟ್ಟಿದ್ದಾರಂತೆ. ಸೊ ನಿಮ್ಗೆ ಗೊತ್ತಿರ್ಲಿ, ದರ್ಶನ್ ಅವರು ಇರುವಂತಹ ಬ್ಯಾರಕಲ್ಲಿ 5 ಜನ ಸಹ ಕೈದಿಗಳಿದ್ದಾರೆ, ಅವ್ರ ಜೊತೆಗೆ ನಾನು ಆರಾಮಾಗಿದ್ದೀನಿ ಅಂತ ದರ್ಶನ್ ಉತ್ತರ ಕೊಟ್ಟಿದ್ದಾರಂತೆ. ಸೊ ನೇರ ಪ್ರಶ್ನೆ, ಏನಪ್ಪಾ ದರ್ಶನ್ ಹೇಗಿದ್ದೀರಿ ಅಂತ ಅಲೋಕ್ ಕುಮಾರ್ ದರ್ಶನ್ ಅವ್ರನ್ನ ಭೇಟಿ ಆದಾಗ ಕೇಳ್ತಾರೆ. ಎಲ್ಲಾ ಸೌಲಭ್ಯಗಳು ಓಕೆನಾ, ಯಾವುದೇ ರೀತಿಯ ತೊಂದರೆ ಜೈಲಲ್ಲಿ ಇಲ್ವಾ ನಿಮ್ಗೆ ಅಂತ ಪ್ರಶ್ನೆ ಮಾಡಿದಾಗ ಏನಿಲ್ಲ ಸರ್, ಆರಾಮಾಗಿದ್ದೀವಿ, 5 ಜನ ಇದ್ದೀವಿ ಬ್ಯಾರಕಲ್ಲಿ, ಎಲ್ರು ಕೂಡ ಒಗ್ಗಟ್ಟಾಗಿ ಆರಾಮಾಗಿದ್ದೀವಿ ಅನ್ನೋ ರೀತಿಯಲ್ಲಿ ದರ್ಶನ್ ಅವರು ಉತ್ತರ ಕೊಟ್ಟಿದ್ದಾರಂತೆ. ಜೊತೆಗೆ ಕೇಸ್ನ ಟ್ರಯಲ್ ಬಗ್ಗೆ ಕೂಡ ವಿಚಾರಿಸಿದ್ದಾರೆ ಅಲೋಕ್ ಕುಮಾರ್. ಹೌದು ಸರ್, ಟ್ರಯಲ್ ಕೂಡ ಪ್ರಾರಂಭ ಆಗಿದೆ, ಡಿಸೆಂಬರ್ 3ಕ್ಕೆ ಈಗ 17ನೇ ತಾರೀಕು ಕೂಡ ವಿಚಾರಣೆ ಇದೆ ಅನ್ನುವಂತಹ ವಿಚಾರಗಳನ್ನ ಕೂಡ ದರ್ಶನ್ ಅಲೋಕ್ ಕುಮಾರ್ ಅವರ ಮುಂದೆ ಮನಬಿಚ್ಚಿ ಅಷ್ಟು ವಿಷಯಗಳನ್ನ ಕೂಡ ಮಾತನಾಡಿದ್ದಾರೆ ಅಂತ. ಅಲ್ಲಿಗೆ ಬಹಳ ಸ್ಪಷ್ಟ ಅಲ್ಲ, ದರ್ಶನ್ ಅವರು ಈ ಹಿಂದೆ ಹಾಸಿಗೆ ದಿಂಬು ಸಿಗ್ತಾ ಇಲ್ಲ, ವಾಕಿಂಗ್ಗೆ ಸರಿಯಾಗಿ ವ್ಯವಸ್ಥೆ ಮಾಡ್ಕೊಡ್ತಾ ಇಲ್ಲ, ಕನಿಷ್ಠ ಸೌಲಭ್ಯಗಳು ಕೂಡ ನನಗೆ ಸಿಗ್ತಾ ಇಲ್ಲ ಅಂತ ಕೇಳ್ಕೊಳ್ತಾ ಇದ್ರಲ್ಲ, ತಮ್ಮ ವಕೀಲರ ಮೂಲಕ ಪದೇ ಪದೇ ಈ ವಿಚಾರಗಳನ್ನ ಹೇಳ್ತಾ ಇದ್ದಂತಹ ದರ್ಶನ್ ಅಲೋಕ್ ಕುಮಾರ್ ಅವರು ಬಂದಾಗ, ನೇರವಾಗಿ ಭೇಟಿ ಆದಾಗ, ನೇರವಾಗಿ ಪ್ರಶ್ನೆ ಮಾಡಿದಾಗ ಯಾಕೆ ಈ ವಿಚಾರಗಳನ್ನ ಪ್ರಸ್ತಾಪ ಮಾಡಲಿಲ್ಲ, ಎಲ್ಲ ಓಕೆ ಇದೆ, ಎಲ್ಲ ಕೂಡ ಆರಾಮಾಗಿದ್ದೀವಿ ಅನ್ನುವಂತಹ ವಿಚಾರವನ್ನ ದರ್ಶನ್ ಹೇಳ್ಕೊಂಡಿದ್ದಾರೆ. ಅಲ್ಲಿಗೆ ಬಹಳ ಸ್ಪಷ್ಟ, ದರ್ಶನ್ ಅಟ್ ಪ್ರೆಸೆಂಟ್ ಆರಾಮಾಗಿದ್ದಾರೆ. ಎಲ್ಲಾ ಖೈದಿಗಳು, ಎಲ್ಲ ಆರೋಪಿಗಳು ಪರಪ್ಪನ ಅಗ್ರಹಾರದಲ್ಲಿ ಹೇಗಿದ್ದಾರೋ ಹಂಗೆ ಅಲ್ಲಿ ಜೀವನ ಮಾಡ್ತಿದ್ದಾರೆ ದರ್ಶನ್ ಅನ್ನೋದು ಬಹಳ ಸ್ಪಷ್ಟ. ಸೊ ಏನೇ ಕೇಳಿದ್ರು ಕೂಡ ಪರಪ್ಪನ ಅಗ್ರಹಾರ, ಆ ಜೈಲ್ನ ಮ್ಯಾನುವಲ್ ಅಲ್ಲಿ ಏನಿರುತ್ತೋ ಅಷ್ಟೇ ಸೌಲಭ್ಯಗಳನ್ನ ಕೊಡೋದಕ್ಕೆ ಸಾಧ್ಯ. ಅದನ್ನ ಹೊರತುಪಡಿಸಿ ಯಾವುದೇ ರೀತಿಯ ವಿಶೇಷ ಟ್ರೀಟ್ಮೆಂಟ್ಗಳು ಪರಪ್ಪನ ಅಗ್ರಹಾರದಲ್ಲಿ ಎಷ್ಟೇ ಪ್ರಭಾವಿಗಳಾಗಿದ್ರು ಕೂಡ ಈಗ ಕೊಡೋದಕ್ಕೆ ಸಾಧ್ಯ ಇಲ್ಲ. ಈ ಹಿಂದೆ ಎಲ್ಲವೂ ಕೂಡ ಸಿಗ್ತಾ ಇತ್ತು, ದುಡ್ಡಿದ್ರೆ ದುನಿಯಾ ಅನ್ನುವಂತಹ ಪರಿಸ್ಥಿತಿ ಜೈಲಲ್ಲಿತ್ತು. ಹಂಗಾಗಿ ಈಗ ಅಲೋಕ್ ಕುಮಾರ್ ಅವರು ಇದೆಲ್ಲದಕ್ಕೂ ಕಡಿವಾಣ ಹಾಕಬೇಕು ಅನ್ನೋ ನಿಟ್ಟಿನಲ್ಲೇ ಮೊದಲ ವಿಸಿಟ್ ಅನ್ನ ಪರಪ್ಪನ ಅಗ್ರಹಾರಕ್ಕೆ ಮಾಡಿದ್ದಾರೆ. ಎಲ್ಲರನ್ನ ಕೂಡ ವಿಚಾರಿಸಿದ್ದಾರೆ. ಅದರ ಜೊತೆಗೆ ಅಲ್ಲಿದ್ದಂತಹ ಸಿಬ್ಬಂದಿಗಳಿಗೂ ಕೂಡ ವಾರ್ನಿಂಗ್ ಕೊಟ್ಟಿದ್ದಾರೆ, ಕೈದಿಗಳಿಗೂ ಕೂಡ ವಾರ್ನಿಂಗ್ ಕೊಟ್ಟಿದ್ದಾರೆ, ಆರೋಪಿಗಳಿಗೂ ಕೂಡ ವಾರ್ನ್ ಮಾಡಿ ಅಲೋಕ್ ಕುಮಾರ್ ಅವರು ಅಲ್ಲಿಂದ ಆಚೆ ಬಂದಿದ್ದಾರೆ. ಇನ್ಯಾರಿಗಾದ್ರೂ ಯಾವತ್ತಾದ್ರೂ ವಿಶೇಷ ಸೌಲಭ್ಯಗಳು ಸಿಕ್ಕರೆ, ವಿಶೇಷ ಆತಿಥ್ಯಗಳು ಸಿಕ್ಕರೆ ಅಂಥವರ ವಿರುದ್ಧ ಕಠಿಣ ಕ್ರಮ ಕೈಗೊಳ್ಳಲಾಗುತ್ತೆ ಅನ್ನುವಂತಹ ವಿಚಾರವನ್ನ ಕೂಡ ಕಾರಾಗೃಹಗಳ ಡಿಜಿಪಿ ಆಗಿ ನೇಮಕಗೊಂಡಿರುವಂತಹ ಅಲೋಕ್ ಕುಮಾರ್ ಅವರು ಸಿಬ್ಬಂದಿ ಸೇರಿದಂತೆ ಕೈದಿಗಳಿಗೆ ವಾರ್ನಿಂಗ್ ಕೊಟ್ಟು ಬಂದಿದ್ದಾರೆ ಅನ್ನುವಂತಹ ವಿಚಾರಗಳು ಸದ್ಯ ಗೊತ್ತಾಗ್ತಾ ಇದೆ. ಸೊ ಎಲ್ಲಾ ವಿಚಾರಿಸಿದಾಗ ದರ್ಶನ್ ಅವ್ರಿಗೆ ಮುಖಾಮುಖಿ ಆದಾಗ ಈ ಎಲ್ಲಾ ವಿಚಾರಗಳು ಪ್ರಸ್ತಾಪ ಆಗಿದೆ ಅಂತ. ನೆಕ್ಸ್ಟ್ ಡೇಟ್ ಹಿಯರಿಂಗ್ ಅವ್ರು ಏನು ಕುಂದ್ಕೊಡ್ತಾರೆ ನಮಗೇನು ಹೇಳಿಲ್ಲ, ನಾವು ಅಷ್ಟೇ ಕೇಳಿದ್ವಿ ಅವ್ರದ್ದು ಡೇಟ್ಸ್ ಏನಿದೆ, ಹಿಯರಿಂಗ್ ಟ್ರಯಲ್ ಆಗ್ತಾ ಇದೆಯಾ, ಅದರ ಬಗ್ಗೆ ಏನು ಸಮಸ್ಯೆ ಇದೆ, ಅವರು ಯಾರಿಗೇನು ಸಮಸ್ಯೆ ಇಲ್ಲ, 6 ಜನ ಇದ್ದಾರೆ ಇದರಲ್ಲಿ. ಆನಂತರ 17ನೇ ತಾರೀಕಿಗೆ ಅವ್ರದ್ದು ಬಹುಶಃ ನೆಕ್ಸ್ಟ್ ಡೇಟ್ ಹಿಯರಿಂಗ್ ಇದೆ. ಹಿಂದಿನ ತಿಂಗಳ ಅದು 6ನೇ ತಾರೀಕು ಒಂದು ಬಹುಶಃ ಹಿಯರಿಂಗ್ ಆಗಿದೆ. ಸೊ ಅವ್ರ ಹಿಯರಿಂಗ್ ಏನಿದೆ ಅದು ಕೇಸ್ನು ನಡೀತಾ ಇದೆ. ಆರ್ತಿ ನಮಗೆ ಇಲ್ಲ, ನಾನು ಅಲ್ಲಿ ಹೋಗಿದ್ದೆ, ನಾನು ಮಾತಾಡಿಸಿ 6 ಜನಕ್ಕೆ ಮಾತಾಡಿದೆ. ಅವರು ಆರ್ತಿ ನಮಗೇನು ಹೇಳಿಲ್ಲ. ಡೇಟ್ ಬಗ್ಗೆ ಕೂಡ ನಾವು ಮತ್ತೆ ನಾನು ಸಾಮಾನ್ಯವಾಗಿ ಕೇಳಿದೆ, ಏನಾದರೂ ಇದ್ದರೆ ಹೇಳಿ, ಅವರು ಏನು ಆರ್ತಿಯೇ ಅವ್ರು ಏನು ಕುಂದ್ಕೊಡ್ತಾರೆ ನಮಗೇನು ಹೇಳಿಲ್ಲ, ನಾವು ಅಷ್ಟೇ ಕೇಳಿದ್ವಿ ಅವ್ರದ್ದು ಡೇಟ್ಸ್ ಏನಿದೆ, ಹಿಯರಿಂಗ್ ಟ್ರಯಲ್ ಆಗ್ತಾ ಇದೆಯಾ, ಅದರ ಬಗ್ಗೆ ಏನು ಸಮಸ್ಯೆ ಇದೆ, ಅವರು ಯಾರಿಗೇನು ಸಮಸ್ಯೆ ಇಲ್ಲ, 6 ಜನ ಇದ್ದಾರೆ ಇದರಲ್ಲಿ.
ಆನಂತರ ಈ 17ನೇ ತಾರೀಕಿಗೆ ಅವ್ರದ್ದು ಬಹುಶಃ ನೆಕ್ಸ್ಟ್ ಡೇಟ್ ಹಿಯರಿಂಗ್ ಇದೆ. ಹಿಂದಿನ ತಿಂಗಳ ಅದು 6ನೇ ತಾರೀಕು ಒಂದು ಬಹುಶಃ ಹಿಯರಿಂಗ್ ಆಗಿದೆ. ಸೊ ಅವ್ರ ಹಿಯರಿಂಗ್ ಏನಿದೆ ಅದು ಕೇಸ್ದು ನಡೀತಾ ಇದೆ. ಆರ್ತಿ ನಮಗೆ ಇಲ್ಲ, ನಾನು ಅಲ್ಲಿ ಹೋಗಿದ್ದೆ, ನಾನು ಮಾತಾಡಿಸಿ 6 ಜನಕ್ಕೆ ಮಾತಾಡಿದೆ. ಅವರು ಆರ್ತಿ ನಮಗೇನು ಹೇಳಿಲ್ಲ. ಡೇಟ್ ಬಗ್ಗೆ ಕೂಡ ನಾವು ಮತ್ತೆ ನಾನು ಸಾಮಾನ್ಯವಾಗಿ ಕೇಳಿದೆ, ಏನಾದರೂ ಇದ್ದರೆ ಹೇಳಿ. ಅವರು ಏನು ಆರ್ತಿ ಏನು ಅವ್ರು ಏನು ಕುಂದ್ಕೊಡ್ತಾರೆ ನಮಗೇನು ಹೇಳಿಲ್ಲ. ನಾವು ಅಷ್ಟೇ ಕೇಳಿದ್ವಿ ಅವ್ರದ್ದು ಡೇಟ್ಸ್ ಏನಿದೆ, ಹಿಯರಿಂಗ್ ಟ್ರಯಲ್ ಆಗ್ತಾ ಇದೆಯಾ ಅದರ ಬಗ್ಗೆ ಸಮಸ್ಯೆ. ನೋಡಿ, ಇದು ಕಾರಾಗೃಹಗಳ ಡಿಜಿಪಿ ಹಾಕಿರುವ ಅಲೋಕ್ ಕುಮಾರ್ ಅವರ ರಿಯಾಕ್ಷನ್. ಸರ್, ಮೊದಲ ಬಾರಿ ಪರಪ್ಪನ ಅಗ್ರಹಾರಕ್ಕೆ ಬಂದಿದ್ದೀರಿ ಅಧಿಕಾರ ವಹಿಸಿಕೊಂಡ ಬಳಿಕ. ಸೊ ಹಿಂಗಿತ್ತು ಅಂತ ಮಾಧ್ಯಮದವರು ಪ್ರಶ್ನೆ ಮಾಡಿದ್ರು. ಅದರ ಜೊತೆಗೆ ಒಂದು ಕ್ಯೂರಿಯಾಸಿಟಿ ಎಲ್ಲರಿಗೂ ಕೂಡ ಇದ್ದೇ ಇತ್ತಲ್ಲ ದರ್ಶನ್ ಅವರ ವಿಚಾರಕ್ಕೆ ಸಂಬಂಧಪಟ್ಟಂತೆ. ಯಾಕಂದ್ರೆ ಅವರೇ ತಮ್ಮ ಪರವಾಗಿ ಇದ್ದಂತ ವಕೀಲರ ಮೂಲಕ ಹೇಳ್ಕೊಳ್ತಾ ಇದ್ದಿದ್ದು ಸೌಲಭ್ಯಗಳು ಸಿಗ್ತಾ ಇಲ್ಲ, ಕನಿಷ್ಠ ಹಾಸಿಗೆ ದಿಂಬು ಸಿಗ್ತಾ ಇಲ್ಲ, ವಾಕಿಂಗಿಗೆ ಜಾಗ ಇಲ್ಲ, ಕತ್ತಲೆ ಇರುತ್ತೆ, ಸೊಳ್ಳೆಗಳ ಕಾಟ, ಇರಕ್ಕಾಗ್ತಾ ಇಲ್ಲ ಅನ್ನುವಂಥ ವಿಚಾರಗಳನ್ನ ಹೇಳ್ಕೊಳ್ತಾ ಇದ್ರಲ್ಲ. ಹಂಗಾಗಿ ಅಲೋಕ್ ಕುಮಾರ್ ಅವ್ರಿಗೆ ದರ್ಶನ್ ಅವ್ರನ್ನ ಭೇಟಿ ಆದ್ರ ಸರ್ ಏನಾದ್ರೂ ಹೇಳ್ಕೊಂಡ್ರ, ಸಮಸ್ಯೆಗಳು ಇದೆಯಾ ಅಂತ ಪ್ರಶ್ನೆ ಮಾಡಿದಾಗ ಅಲೋಕ್ ಕುಮಾರ್ ಅವರ ರಿಯಾಕ್ಷನ್ ಹಿಂಗಿತ್ತು. ಏನಿಲ್ಲ, ನಾನು ಭೇಟಿ ಮಾಡಿದಾಗ ಯಾವುದೇ ರೀತಿಯ ಸಮಸ್ಯೆ ಇಲ್ಲ ಅಂತ ಹೇಳ್ಕೊಂಡಿದ್ದಾರೆ. ಟ್ರಯಲ್ ಬಗ್ಗೆ ಕೂಡ ನಾವು ವಿಚಾರಿಸಿದ್ವಿ, ಹೇಳ್ಕೊಂಡ್ರು ಹಿಂಗೆ ಟ್ರಯಲ್ ಪ್ರಾರಂಭ ಆಗಿದೆ ಸರ್, 17ನೇ ತಾರೀಕು ಕೂಡ ಇದೆ ಅನ್ನುವಂತಹ ವಿಚಾರವನ್ನ ಅವರು ತಿಳಿಸಿದ್ರು ಅಷ್ಟೇ. ಬಟ್ ಸದ್ಯಕ್ಕಂತೂ ದರ್ಶನ್ ಅವ್ರಿಗೆ ಯಾವುದೇ ರೀತಿಯ ಸಮಸ್ಯೆ ಇಲ್ಲ ನಾವು ವಿಚಾರಿಸ್ದಂಗೆ ಅಂತ ಅಲೋಕ್ ಕುಮಾರ್ ಅವರೇ ಈ ರಿಯಾಕ್ಷನ್ ಕೊಟ್ಟಿದ್ದಾರೆ. ಸೊ ಅಲ್ಲಿಗೆ ಬಹಳ ಸ್ಪಷ್ಟ. ಇನ್ನು ಮುಂದೆ ಪರಪ್ಪನ ಅಗ್ರಹಾರದಲ್ಲಿ ನಡೀತಾ ಇದ್ದಂತ ರಾಜಾತಿಥ್ಯ ಇತ್ತಲ್ಲ, ಅದೆಲ್ಲದಕ್ಕೂ ಕೂಡ ಕಡಿವಾಣ ಬಿದ್ದೇ ಬೀಳುತ್ತೆ ಅಂತ. ಇಫ್ ಸಪೋಸ್ ಹಂಗ ಯಾರಾದ್ರೂ ವಿಶೇಷ ಸೌಲಭ್ಯಗಳನ್ನ ಕೊಟ್ಟಿದ್ದೇ ಗೊತ್ತಾದಲ್ಲಿ ಅಂಥವರ ವಿರುದ್ಧ ಕಠಿಣ ಕ್ರಮ ಕೈಗೊಳ್ಳಲಾಗುತ್ತೆ ಅಂತ ನಿನ್ನೆನೆ ಅಲೋಕ್ ಕುಮಾರ್ ಅವರು ಎಚ್ಚರಿಕೆ ಕೊಟ್ಟಿದ್ದಾರೆ. ಈಗ ದರ್ಶನ್ ಅಂತ ಮಾತ್ರ ಅಲ್ಲ, ಎಷ್ಟೇ ಪ್ರಭಾವಿಗಳು ಅಥವಾ ದುಡ್ಡಿದ್ರೆ ಏನ್ ಬೇಕಾದ್ರೂ ಸಿಗುತ್ತೆ ಜೈಲಲ್ಲಿ ಅನ್ನುವಂಥ ವಿಚಾರಗಳಿತ್ತಲ್ಲ, ಎಷ್ಟೇ ದುಡ್ಡಿರ್ಲಿ, ಎಷ್ಟೇ ಪ್ರಭಾವಿಗಳಾಗಿರ್ಲಿ, ನೀವು ಎಷ್ಟೇ ಒತ್ತಡ ತಂದ್ರೂ ಕೂಡ ಯಾವ ಕೆಲಸಗಳು ಅಲ್ಲಿ ವರ್ಕೌಟ್ ಆಗಲ್ಲ. ಯಾವುದೇ ರೀತಿಯ ವಿಶೇಷ ಸೌಲಭ್ಯಗಳು ಇನ್ನು ಮುಂದೆ ಅಲ್ಲಿ ಸಿಗೋದಿಲ್ಲ. ಸಾಮಾನ್ಯ ಕೈದಿಗಳಂತೆ ಇರಬೇಕಾದಂತ ಅನಿವಾರ್ಯತೆ ಎಲ್ಲರಿಗೂ ಕೂಡ ಇರುತ್ತೆ, ದುಡ್ಡಿದ್ದವರು ಪ್ರಭಾವಿಗಳಿಗೂ ಅನ್ನುವಂಥ ವಿಚಾರವನ್ನ ಅಲೋಕ್ ಕುಮಾರ್ ಪ್ರಸ್ತಾಪ ಮಾಡಿದ್ದಾರೆ. ಈ ಬಗ್ಗೆ ಮತ್ತಷ್ಟು ಡೀಟೇಲ್ಸ್ ಅನ್ನ ಕೊಡ್ತಾ ಹೋಗ್ತಾರೆ ನಮ್ಮ ಪ್ರತಿನಿಧಿ ಅಂಬರೀಶ್. ನೇರ ಸಂಪರ್ಕದಲ್ಲಿ ಜಾಯಿನ್ ಆಗ್ತಿದ್ದಾರೆ. ಅಂಬರೀಶ್, ಇಷ್ಟು ದಿನಗಳ ಕಾಲ ಪರಪ್ಪನ ಅಗ್ರಹಾರ ಅಂದ್ರೆ ಬರೀ ರಾಜಾತಿಥ್ಯ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸೌಂಡ್ ಮಾಡ್ತಾ ಇತ್ತು. ಬಟ್ ಈಗ ನೂತನ ಕಾರಾಗೃಹಗಳ ಡಿಜಿಪಿ ಆಗಿ ಅಲೋಕ್ ಕುಮಾರ್ ಅವರು ನೇಮಕ ಆದ ಬಳಿಕ ಜೈಲಿಗೆ ವಿಸಿಟ್ ಕೊಟ್ಟರು. ಮೊದಲ ದಿನಾನೇ ಒಂದು ವಾರ್ನಿಂಗ್ ಕೊಟ್ಟಿದ್ದಾರಂತೆ ರಾಜಾತಿಥ್ಯ ವಿಚಾರಕ್ಕೆ ಸಂಬಂಧಪಟ್ಟಂತೆ. ಅದ್ರ ಜೊತೆಗೆ ದರ್ಶನ್ ಅವರನ್ನ ಕೂಡ ಭೇಟಿ ಹಾಕಿದ್ದಾರೆ ಅಂತ. ಏನೆಲ್ಲ ಬೆಳವಣಿಗೆ ಆಯ್ತು? ಹೌದು ಶ್ರುತಿ, ಪರಪ್ಪನ ಅಗ್ರಹಾರ ಏನು ಜೈಲಿಗೆ ಏನು ಹೊಸದಾಗಿ ನೇಮಕವಾಗಿದ್ದಂತಹ ಡಿಜಿಪಿ ಅಲೋಕ್ ಕುಮಾರ್ ಅವರು ನಿನ್ನೆಯಷ್ಟೇ ಏನು ಭೇಟಿಯನ್ನ ಕೊಟ್ಟಿದ್ರು. ಪರಪ್ಪನ ಅಗ್ರಹಾರ ಜೈಲಿನ ಹೊರಗೆ ಮತ್ತೆ ಒಳಗೆ ಸಂಪೂರ್ಣವಾಗಿ ರೌಂಡ್ಸ್ ಮಾಡಿ ಸುಮಾರು ಒಂದು 50ಕ್ಕೂ ಅಧಿಕ ಮಂದಿ ಏನು ಅಧಿಕಾರಿಗಳು ಮತ್ತೆ ಸಿಬ್ಬಂದಿಗಳ ಜೊತೆ ರೌಂಡ್ಸ್ ಮಾಡಿದ್ರು. ಅಲ್ಲಿ ಇನ್ನು ಏನ್ ಕುಂದುಕೊರತೆಗಳಿದಾವೆ, ಏನು ಸರಿಪಡಿಸಬೇಕು, ಮತ್ತೆ ನಿಷೇಧಿತ ವಸ್ತುಗಳು ಪ್ರಮುಖವಾಗಿ ಮೊಬೈಲು, ಸಿಗರೆಟ್, ಬೀಡಿ ಇತ್ಯಾದಿ ವಸ್ತುಗಳು ಜೈಲಿನ ಒಳಗಡೆ ಯಾವ ರೀತಿಯಾಗಿ ಬರ್ತಾ ಇದೆ, ಇದಕ್ಕೆಲ್ಲ ಯಾವ ರೀತಿಯಾಗಿ ಕಡಿವಾಣವನ್ನ ಹಾಕಬೇಕು ಎನ್ನುವಂತ ನಿಟ್ಟಿನಲ್ಲಿ ಸಂಪೂರ್ಣವಾಗಿ ರೌಂಡ್ಸ್ ಮಾಡಿ, ಮತ್ತೆ ಜೊತೆಗೆ ಕೈದಿಗಳಿರುವಂತಹ ಪ್ರತಿ ಬ್ಯಾರಕ್ಗಳಿಗೆ ಹೋಗಿದ್ದಾರೆ. ಪ್ರತಿ ಬ್ಯಾರಕ್ಗಳಲ್ಲಿ ವಿಚಾರಣೆಯನ್ನ ಮಾಡಿರುವಂತದ್ದು, ಅಂದ್ರೆ ಕೈದಿಗಳ ಕುಂದುಕೊರತೆಯನ್ನು ಕೇಳಿದ್ದಾರೆ. ಜೊತೆಗೆ ಯಾರು ಈ ಒಂದು ನಿಷೇಧಿತ ವಸ್ತುಗಳು, ಮೊಬೈಲ್ ಆಗಿರ್ಬೋದು, ಬೇರೆ ಬೇರೆ ವಸ್ತುಗಳನ್ನ ಏನು ಬಳಕೆ ಮಾಡ್ತಿದ್ರು ಅವರ ಏನು ವಿಡಿಯೋಗಳು ಕೂಡ ವೈರಲ್ ಆಗಿತ್ತು. ಉಮೇಶ್ ರೆಡ್ಡಿ ಆಗಿರ್ಬೋದು, ತರುಣ್ ಆಗಿರ್ಬೋದು, ಜೊತೆಗೆ ಇನ್ನು ಸಾಕಷ್ಟು ಜನ ಏನಿದ್ದಾರೆ ಕೈದಿಗಳು, ಇವರೆಲ್ಲರನ್ನೂ ಕೂಡ ಖುದ್ದಾಗಿ ಏನು ಅಲೋಕ್ ಕುಮಾರ್ ಅವರು ಮಾತನಾಡಿಸಿರುವಂತದ್ದು. ಜೊತೆಗೆ ಏನು ಜೈಲಿನ ಒಳಗಡೆ ಇರುವಂತಹ ಏನು ಬೇಕರಿ ಆಗಿರ್ಬೋದು ಮತ್ತೆ ಕ್ಯಾಂಟೀನು ಎಲ್ಲ ಕಡೆ ವಿಚಾರಣೆಯನ್ನ ಮಾಡಿ ಬಂದಿರುವಂತದ್ದು. ಜೊತೆಗೆ ಕ್ವಾರಂಟೈನ್ ಜೈಲಿನಲ್ಲಿರುವಂತಹ ನಟ ದರ್ಶನ್ ರವರ ಏನು ಜೈಲಿಗೂ ಕೂಡ ಹೋಗಿ ಅಲ್ಲಿ ಅವರನ್ನ ಭೇಟಿ ಮಾಡಿ ಅಲ್ಲಿ ಏನು ದರ್ಶನ್ ರವರಿಗೆ ಏನಾದ್ರು ಕುಂದುಕೊರತೆ ಇದೆಯಾ ಅನ್ನುವಂತಹ ನಿಟ್ಟಿನಲ್ಲೂ ಕೂಡ ಕೇಳಿರುವಂತದ್ದು. ಆದ್ರೆ ದರ್ಶನ್ ಕೋರ್ಟ್ ನಲ್ಲಿ ನನಗೆ ಹಾಸಿಗೆ ಇಲ್ಲ, ದಿಂಬಿಲ್ಲ, ಜೊತೆಗೆ ನನಗೆ ಕನಿಷ್ಠ ಸೌಲಭ್ಯ ಇಲ್ಲ ಎನ್ನುವಂತ ನಿಟ್ಟಿನಲ್ಲಿ ಏನು ಕೋರ್ಟ್ ಅಲ್ಲಿ ಲಾಯರ್ ಮೂಲಕ, ಅವರ ವಕೀಲರ ಮೂಲಕ ಏನು ಕೇಳಿಕೊಂಡಿದ್ರು. ಆದ್ರೆ ಇನ್ನು ಡಿಜಿಪಿ ಏನಂತಂದ್ರೆ ಅಲೋಕ್ ಕುಮಾರ್ ಅವರು ಹೋಗಿ ಅವರಿಗೆ ಪ್ರಶ್ನೆ ಮಾಡಿದಂತ ಸಂದರ್ಭದಲ್ಲಿ ನನಗೆ ಇಲ್ಲಿ ಯಾವ ರೀತಿಯಂತ ಸಮಸ್ಯೆ ಇಲ್ಲ, ನಾನು ಇಲ್ಲಿ ಆರಾಮಾಗಿದ್ದೇನೆ ಅನ್ನುವಂತ ನಿಟ್ಟಿನಲ್ಲಿ ಕೂಡ ಮಾತುಗಳನ್ನ ಆಡಿರುವಂತದ್ದು. ಯಾವುದೇ ಕುಂದುಕೊರತೆಯ ವಿಚಾರವಾಗಿ ಏನು ಅಲೋಕ್ ಕುಮಾರ್ ಅವರ ಬಳಿ ಯಾವುದೇ ರೀತಿಯಾಗಿ ಹೇಳಿಲ್ಲ. ಏನು ಟ್ರಯಲ್ ಯಾವ ರೀತಿ ನಡೀತಿದೆ, ಮತ್ತೆ ಮುಂದಿನ ಏನು 17ನೇ ತಾರೀಕು ಕೋರ್ಟ್ ನಲ್ಲಿ ಟ್ರಯಲ್ ಇದೆ ಎನ್ನುವಂತಹ ಬಗ್ಗೆ ಏನು ಮಾಹಿತಿಯನ್ನ ನೀಡಿರುವಂತದ್ದು. ಆ ಒಂದು ಮಾಹಿತಿಯನ್ನ ಪಡೆದುಕೊಂಡು
ಏನು ಅಲೋಕ್ ಕುಮಾರ್ ಅವರು ಕೆಲವತ್ತು ಏನು ದರ್ಶನ್ ಬಳಿ ಏನಂತಂದ್ರೆ ಏನಾದ್ರು ಕುಂದುಕೊರತೆ ಇದೆ ಅನ್ನುವಂತ ನಿಟ್ಟಿನಲ್ಲಿ ಕೂಡ ಮಾತಾಡಿಸಿ ಬಂದಿರುವಂತದ್ದು. ದರ್ಶನ್ ಇರುವ ಬ್ಯಾರಕ್ ನಲ್ಲಿ ಅವರ ಸಹಬಂದಿಗಳು ಏನು ಸುಮಾರು ಒಂದು 5 ಜನ ಇರುವಂತದ್ದು, ಒಟ್ಟಾರೆ ಒಂದು 6 ಜನ ಏನು ಈ ಒಂದು ಬ್ಯಾರಕ್ ನಲ್ಲಿ ದರ್ಶನ್ ಇರುವಂತಹ ಬ್ಯಾರಕ್ ನಲ್ಲಿ ಇರುವಂತದ್ದು. ಜೊತೆಗೆ ಇಲ್ಲಿ ಪ್ರಮುಖವಾಗಿ ಏನು ಎಲ್ಲಿ ಪ್ರಮುಖ ಗೇಟ್ ಏನಿದೆ ಜೈಲಿನ ಗೇಟು, ಇಲ್ಲಿ ಏನು ಬಂದೋಬಸ್ತನ್ನ ಮಾಡಬೇಕು, ಅಲ್ಲಿ ಕಟ್ಟುನಿಟ್ಟಿನ ಏನು ಕ್ರಮ ಕೈಗೊಂಡಂತ ಸಂದರ್ಭದಲ್ಲಿ ಅಲ್ಲಿ ಸಿಸಿಟಿವಿ ಆಗಿರ್ಬೋದು, ಹೆಚ್ಚಿನ ಭದ್ರತೆ ಕೈಗೊಂಡಂತ ಸಂದರ್ಭದಲ್ಲಿ ನಿಷೇಧಿತ ವಸ್ತುಗಳು ಯಾವುದೂ ಕೂಡ ಜೈಲಿನ ಒಳಗಡೆ ಬರೋದಿಲ್ಲ. ಜೊತೆಗೆ ಇಲ್ಲಿ ಭೇಟಿ ಕೊಟ್ಟಂತ ಸಂದರ್ಭದಲ್ಲಿ ಜೈಲಿನಲ್ಲಿ ಕೈದಿಗಳ ಏನು ಬಳಿ ಮಾತನಾಡಿದಂತ ಸಂದರ್ಭದಲ್ಲೂ ಕೂಡ ಅಲೋಕ್ ಕುಮಾರ್ ಅವರು ವಾರ್ನ್ ಮಾಡಿದ್ರು, ನಿಮ್ಮ ಬಳಿ ಏನಾದ್ರೂ ಮೊಬೈಲು ಜೊತೆಗೆ ನಿಷೇಧಿತ ವಸ್ತುಗಳಿದ್ರೆ ಎಲ್ಲವನ್ನೂ ತೆಗೆದುಕೊಂಡು ಬಂದು ಕೊಡಬೇಕು, ಇಲ್ಲದ್ರೆ ಏನಾದ್ರೂ ಸಿಕ್ಕಿ ಹಾಕೊಂಡ್ರೆ ಏನು ಕಠಿಣ ಶಿಕ್ಷೆಗೆ ಗುರಿ ಆಗ್ತೀರಿ ಅನ್ನುವಂತ ನಿಟ್ಟಿನಲ್ಲೂ ಕೂಡ ಏನು ಕೈದಿಗಳಿಗೆ ವಾರ್ನ್ ಮಾಡಿರುವಂತದ್ದು. ಜೊತೆಗೆ ಅಧಿಕಾರಿಗಳು ಮತ್ತೆ ಸಿಬ್ಬಂದಿಗಳಿಗೂ ಕೂಡ 15 ದಿನಗಳ ಏನು ಒಂದು ಡೆಡ್ ಲೈನ್ ಅನ್ನ ಕೊಟ್ಟಿರುವಂತದ್ದು. ಇಲ್ಲಿ ಅಕ್ರಮಗಳು ಸಂಪೂರ್ಣವಾಗಿ ಏನು ಕ್ಲೋಸ್ ಆಗ್ಬೇಕು, ಯಾವುದೇ ರೀತಿಯಾದಂತಹ ಅಕ್ರಮಗಳು ಇಲ್ಲಿ ನಡೆಯಬಾರದು ಅನ್ನುವಂತ ನಿಟ್ಟಿನಲ್ಲಿ ಕೂಡ 15 ದಿನಗಳ ಏನು ಡೆಡ್ ಲೈನ್ ಅನ್ನ ಏನು ಜೈಲಾಧಿಕಾರಿಗಳಾಗಿರ್ಬೋದು ಸಿಬ್ಬಂದಿಗಳಿಗೆ ನೀಡಿರುವಂತದ್ದು. ಜೊತೆಗೆ ಅಲ್ಲಿ ಏನು ಪರಪ್ಪನ ಅಗ್ರಹಾರ ಜೈಲಿನಲ್ಲಿ ಒಂದು ಕಾಲ್ ಬ್ಲಾಕಿಂಗ್ ಸಿಸ್ಟಮ್ ಅನ್ನ ಅಳವಡಿಸಿರುವಂತದ್ದು. ಕಾಲ್ ಬ್ಲಾಕಿಂಗ್ ಸಿಸ್ಟಮ್ ಏನಂತಂದ್ರೆ ಅಲ್ಲಿ ಕೆಲವು ಕೈದಿಗಳಿಗೆ ಏನು ನೆಟ್ವರ್ಕ್ ಸಿಗ್ತಾ ಇದೆ, ಅವರು ಫೋನ್ ಬಳಕೆ ಮಾಡ್ತಾ ಇದ್ದಾರೆ ಎನ್ನುವಂತ ನಿಟ್ಟಿನಲ್ಲಿ ಅಲೋಕ್ ಕುಮಾರ್ ಅವರು ಸ್ವತಃ ಏನು ಜೈಲಿಗೆ ಭೇಟಿ ಕೊಟ್ಟಂತ ಸಂದರ್ಭದಲ್ಲೂ ಅಲ್ಲಿ ರೌಂಡ್ಸ್ ಮಾಡುವಂತ ಸಂದರ್ಭದಲ್ಲಿ ಅಲೋಕ್ ಕುಮಾರ್ ಅವರಿಗೆ ಏನು ಕೆಲವೊಂದು ಮೆಸೇಜ್ಗಳು ಬಂದಿರುವಂತದ್ದು. ಈ ಕಾಲ್ ಬ್ಲಾಕಿಂಗ್ ಸಿಸ್ಟಮ್ ಅನ್ನು ಕೂಡ ಇನ್ನು ಹೆಚ್ಚಿನ ರೀತಿಯಲ್ಲಿ ಏನು ಇನ್ನು ಅದನ್ನ ತಂತ್ರಜ್ಞಾನವನ್ನ ಉಪಯೋಗಪಡಿಸಿಕೊಂಡು ಮತ್ತೆ ಅದನ್ನ ಎಲ್ಲವೂ ಕೂಡ ಏನು ಬಂದ್ ಮಾಡ್ಲಿಕ್ಕೆ ಈಗಾಗಲೇ ಒಂದು ಕಾರ್ಯರೂಪಕ್ಕೆ ಏನು ತರುವಂತಹ ನಿಟ್ಟಿನಲ್ಲಿ ಏನು ಅಲೋಕ್ ಕುಮಾರ್ ಅವರು ಈಗಾಗಲೇ ಎಲ್ಲಾ ರೀತಿಯಾಗಿ ಕ್ರಮ ಕೈಗೊಳ್ಳುವಂತ ನಿಟ್ಟಿನಲ್ಲಿ ಮುಂದಾಗಿರುವಂತದ್ದು. ಶ್ರುತಿ. ಓಕೆ ಅಂಬರೀಶ್, ಧನ್ಯವಾದಗಳು ತಮ್ಮೆಲ್ಲ ಮಾಹಿತಿಗೆ.